ನಾನು ಮನೆ ಕೆಲಸ ಮಾಡುತ್ತಿದ್ದ ಯಜಮಾನಿ ಅವರ ಅಪ್ಪನ ಮನೆಗೆ ಹೋಗಿದ್ದರು. ಈ ಸಮಯವನ್ನು ನೋಡಿಕೊಂಡು ಅವರ ಗಂಡ ನನ್ನ ಜೊತೆ ಮಾಡಬಾರದ ಕೆಲಸವನ್ನು ಮಾಡಿದರು. ನಿನ್ನನ್ನು ಮದುವೆಯಾಗುತ್ತೇನೆ, ನಿನಗೆ ಹೆಂಡತಿಯ ದರ್ಜೆಯನ್ನು ಕೊಡುತ್ತೇನೆ ಅಂತ ನನ್ನನ್ನು ದೈಹಿಕವಾಗಿ ಬಳಸಿಕೊಂಡರು. ಆನಂತರ ಅಮ್ಮ ಅವರು ಬಂದ ಮೇಲೆ ನಾನೇ ಅವರನ್ನು ನನ್ನ ಮೇಲೆ ಬೀಳುವಂತೆ ಮಾಡಿದೆ ಅಂತ ಚಾಡಿ ಹೇಳುತ್ತಾರೆ. ಮುಂದೆ ನನ್ನ ಬದುಕು ಅಯ್ಯೋ, ಈಗ ನನ್ನನ್ನು ಯಾರು ಮದುವೆ ಆಗುತ್ತಾರೆ? ನಾನು ಅವರ ಮಗುವಿಗೆ ಅಮ್ಮ ಆಗುತ್ತಿದ್ದೇನೆ. ಮಳೆ ಜೋರಾಗಿ ಸುರಿಯುತ್ತಿತ್ತು. ನಾನು ಛತ್ರಿಯನ್ನು ಹಿಡಿದುಕೊಂಡು ಮನೆ ಕೆಲಸಕ್ಕೆ ಹೋದೆ. ಆಗ ಅಲ್ಲಿಯ ಕೆಲಸದಮ್ಮ, ಇಂದು ಮಳೆ ಬರುತ್ತಿದೆ, ಹೇಗೆ ಕೆಲಸಕ್ಕೆ ಬಂದೆ? ಮನೆಯಲ್ಲಿ ರೆಸ್ಟ್ ಮಾಡಬೇಕು ಅಲ್ಲವೇ ಅಂತ ಹೇಳುತ್ತಾರೆ. ಅಮ್ಮ, ನನ್ನನ್ನೇ ಕಾಯುತ್ತಾ ಎಲ್ಲ ಪಾತ್ರೆಗಳನ್ನು ಹಾಕಿರುತ್ತೀರಾ, ನಿಮಗೆ ಬೇರೆ ಮಂಡಿ ನೋವು, ನಿಮ್ಮ ಕೈಯಲ್ಲಿ ಕೆಲಸ ಆಗುವುದಿಲ್ಲ, ನಾನು ಮಾಡಿಕೊಡುತ್ತೇನೆ ಅಂತ ಒಳಗೆ ಬಂದವಳ ಕೆನ್ನೆಯನ್ನು ನಮ್ಮ ಯಜಮಾನಮ್ಮ ಶೈಲಾ ಅವರು ಗಿಲ್ಲಿದರು. ಅವರು ನೋಡಲು ತುಂಬ ಸುಂದರವಾಗಿದ್ದಾರೆ. ಅವರಿಗೆ ನಾನೆಂದರೆ ತುಂಬ ಇಷ್ಟ. ತುಂಬ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ಅವರ ಗಂಡ ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿರುವುದು. 3 ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಬಂದು ಹೋಗುತ್ತಾರೆ. ಯಾವಾಗಲೂ ಅಮ್ಮ ಒಬ್ಬರೇ ಮನೆಯಲ್ಲಿ ಇರುತ್ತಾರೆ. ಅವರು ಸ್ವಲ್ಪ ದಪ್ಪ ಇರುವುದರಿಂದ ಮಂಡಿ ನೋವು. ಅಷ್ಟೇನೂ ವಯಸ್ಸಾಗಿಲ್ಲ, ನನಗಿಂತ 5-6 ವರ್ಷ ದೊಡ್ಡವರಿರಬಹುದು ಅಷ್ಟೇ. ನೋಡಲು ಮಾತ್ರ ತುಂಬ ಸುಂದರವಾಗಿದ್ದಾರೆ. ಶ್ರೀಮಂತರ ಮನೆಯ ಹೆಂಗಸಿನ ಕಡೆ ತುಂಬಿ ತುಳುಕುತ್ತಿದ್ದೆ. ನನಗೆ ಅವರು ಎಂದರೆ ತುಂಬ ಇಷ್ಟ. ಯಾವ ಮನೆ ಕೆಲಸಕ್ಕೆ ಹೋಗಿಲ್ಲವಾದರೂ ಇವರ ಮನೆಗೆ ಕೆಲಸಕ್ಕೆ ಬಂದೇ ಬರುತ್ತೇನೆ. ಬಂದ ತಕ್ಷಣ ನನಗೆ ಕಾಫಿ ಮಾಡಿಕೊಡುತ್ತಾರೆ, ಊಟ ಕೊಡುತ್ತಾರೆ. ನಾನು ಹಾಕಿಕೊಳ್ಳುವ ಬಟ್ಟೆಗಳೆಲ್ಲ ಅವರು ಕೊಡುವುದೇ. ನನ್ನನ್ನು ಅವರ ತಂಗಿಯ ರೀತಿ ನೋಡಿಕೊಳ್ಳುತ್ತಾರೆ. ಅವರ ಮನೆಯ ಎಲ್ಲ ನೆಂಟರುಗಳಿಗೂ ನಾನು ಗೊತ್ತು. ಆದರೆ ಅಪ್ಪ ಅವರು ಬಂದಾಗ ನಾನು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ಏಕೆಂದರೆ ಅಮ್ಮ ಅವರು ಆ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಹೋಗಿರುತ್ತಾರೆ. ಇಲ್ಲವಾದರೆ ಇಬ್ಬರು ತುಂಬ ಸಮಯ ರೂಮಿನಲ್ಲಿ ಇರುತ್ತಾರೆ. ನಾನು ಬಂದು ಅವರ ಪ್ರೈವಸಿಗೆ ಧಕ್ಕೆ ಮಾಡಬಾರದು ಅಂತ ಕೆಲಸಕ್ಕೆ ಬರುವುದಿಲ್ಲ. ಅಮ್ಮ ಅವರು ಬರಬೇಡ, ನಾವು ಹೋಟೆಲ್ನಲ್ಲಿ ಊಟ ಮಾಡುತ್ತೇವೆ, ಬಟ್ಟೆ ಬಂದ ಮೇಲೆ ಮಿಷನ್ಗೆ ಹಾಕಿಕೊಳ್ಳುವೆ ಅಂತ ಹೇಳುತ್ತಾರೆ. ಅಪ್ಪ ಅವರು ಬಂದು ಹೋಗುವವರೆಗೂ ಅಮ್ಮ ಅವರು ನನ್ನನ್ನು ಏಕೆ ಕೆಲಸಕ್ಕೆ ಕರೆಯುವುದಿಲ್ಲ ಅಥವಾ ಅಂತ 10 ಹಲವು ಆಲೋಚನೆಗಳು ಮನಸ್ಸಿನಲ್ಲಿ ಬಂದರೂ ನಾನು ಯಾವುದೇ ವಿಷಯವನ್ನು ತಲೆಗೆ ಹಾಕಿಕೊಳ್ಳಬಾರದು. ನಾನು ಕೆಲಸಕ್ಕೆ ಹೋಗಿಲ್ಲವಾದರೂ ತಿಂಗಳ ಸಂಬಳವನ್ನು ಪೂರ್ತಿಯಾಗಿ ಕೊಡುತ್ತಾರೆ. ಯಾವುದೇ ದುಡ್ಡನ್ನು ಕಟ್ ಮಾಡುವುದಿಲ್ಲ. ಇಂದು ಕೂಡ ಅಮ್ಮ ಅವರು ನನಗಾಗಿ ಬಿಸಿ ಬಿಸಿ ಮಸಾಲೆ ದೋಸೆಯನ್ನು ಮಾಡಿಕೊಟ್ಟರು. ಚಳಿಯಲ್ಲಿ ಬಂದಿದ್ದು ಅಂತ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಅನಿಸುತ್ತದೆ. ದೋಸೆ ತಿಂದ ತಕ್ಷಣ ಎಲ್ಲ ಕೆಲಸವನ್ನು ಬಹಳ ವೇಗವಾಗಿ ಮಾಡಿದೆ. ನಂತರ ಎಲ್ಲ ಕೆಲಸ ಆಯಿತು, ಇನ್ನೇನು ಮನೆಗೆ ಹೋಗೋಣ ಅಮ್ಮ ಅವರಿಗೆ ಅಂತ ಹೇಳಿ ಹೊರಗೆ ಬಂದೆ. ಅವರು ಹೊರಗೆ ಇದ್ದ ಪಡಸಾಲೆ ಮೇಲೆ ತಮ್ಮ ಕಾಲಿಗೆ ಮೊಟ್ಟೆಯ ಸಿಪ್ಪೆಯನ್ನು ಹಾಕಿಕೊಳ್ಳುತ್ತಿದ್ದಾರೆ. ಅದೇ ಮೇಲಿನ ಬಿಳಿ ಕಲರ್ ಒಟ್ಟನ್ನು ಕೇಳಿದರೆ ನನಗೆ ಹುಷಾರಿಲ್ಲ, ನನಗೆ ತುಂಬ ಕಾಲು ನೋವು ಅಂತ ಹೇಳುತ್ತಿದ್ದರು. ನಾನು ಕೂಡ ಅದಕ್ಕೆ ಸಹಾಯ ಮಾಡಿದೆ. ನನ್ನ ಪಕ್ಕದ ಮನೆಯ ಸೀನು ಮಾಮ ಆಯುರ್ವೇದಿಕ್ ಅಂಗಡಿಯನ್ನು ಇಟ್ಟಿದ್ದಾರೆ. ನಿಮ್ಮ ಕಾಲು ನೋವಿಗೆ ಬೇಕಾದ ಎಣ್ಣೆಯನ್ನು ನಾಳೆ ತರುತ್ತೇನೆ ಅಂತ ಅವರಿಗೆ ಹೇಳಿ ಮನೆಯ ಕಡೆ ಬಂದವಳಿಗೆ ಅವರನ್ನು ನೋಡಿ ಮನಸ್ಸಿನಲ್ಲಿ ಸ್ವಲ್ಪ ದುಃಖವಾಯಿತು. ಬೇಕಾದಷ್ಟು ಆಸ್ತಿ ಐಶ್ವರ್ಯವಿದೆ. ಅಪ್ಪ ಅಮ್ಮನ ಮನೆಯಲ್ಲಿ ಅಣ್ಣಂದಿರು ತಂಗಿಯರ ಮಧ್ಯ ತುಂಬು ಕುಟುಂಬದಲ್ಲಿ ಬೆಳೆದ ಇವರು ಆಗರ್ಭ ಶ್ರೀಮಂತರ ಮಗಳು. ಅಪ್ಪ ಅವರು ಏನು ಕೆಲಸ ಎತ್ತ ಅಂತ ತಿಳಿದಿಲ್ಲ. ಅವರ ಬಗ್ಗೆ ಕೇಳಿದರೆ ಮಾತನ್ನು ಬದಲಾಯಿಸುತ್ತಾರೆ. ಏನೂ ಕೂಡ ಮಾತನಾಡಲು ಇಷ್ಟವಾಗುವುದಿಲ್ಲ. ಅವರ ಬಗ್ಗೆ ಇಷ್ಟು ಒಳ್ಳೆಯ ಮುದ್ದಾದ ಹೆಂಡತಿಯನ್ನು ಬಿಟ್ಟು ಬೇರೆ ಕಡೆ ಇರುತ್ತಾರೆ. ಯಾವಾಗಲೂ ಒಂದು ಬಾರಿ ಬಂದು ಹೋಗುವುದು. ಈ ವಯಸ್ಸಿಗೆ ಅವರು ಎಲ್ಲರನ್ನೂ ಕಳೆದುಕೊಂಡಿದ್ದಾರೆ. ಕೊನೆ ಪಕ್ಷ ಮಕ್ಕಳು ಇದ್ದರಾದರೂ ನೆಮ್ಮದಿ ಸಿಗುತ್ತಿತ್ತು. ಆದರೆ ಆ ಭಗವಂತ ಆ ಅದೃಷ್ಟವನ್ನೂ ಕಲ್ಪಿಸಿಲ್ಲ. ಅಮ್ಮ ಕೊಟ್ಟ ಮುದ್ದೆ ಸಾರನ್ನು ತಿಂದು ಮಲಗಿದ್ದವಳಿಗೆ ನನ್ನ ಯಜಮಾನತಿ ಫೋನ್ ಮಾಡಿದರು. ನಾಳೆಯಿಂದ 2 ದಿನ ಕೆಲಸಕ್ಕೆ ಬರಬೇಡ, ಸಾಹೇಬರು ಬಂದಿದ್ದಾರೆ, ನಾನು ದೇವಸ್ಥಾನಗಳಿಗೆ ಹೋಗಬೇಕು. ನೀನು ಹೇಗಿದ್ದರೂ ಸ್ವಲ್ಪ ಜ್ವರವಿದೆ ಅಂತ ಹೇಳುತ್ತಿದ್ದೆ ಅಲ್ಲವೇ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಟ್ಟರು. ನಾನು ಏನೂ ಮಾತನಾಡಲು ಅವರು ಅವಕಾಶ ಮಾಡಿಕೊಟ್ಟಿಲ್ಲ. ನಾನು ನೆಮ್ಮದಿಯಿಂದ ನಿದ್ರೆ ಹೋದೆ.
ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಹೇಳಿದ ಮಾತು ನೆನಪು ಬಂತು. ನನ್ನ ಅಮ್ಮ ಹೇಳುತ್ತಾರೆ, ನಿಮ್ಮ ಯಜಮಾನತಿ ಅವರ ಗಂಡ ಬಂದರೆ ಏಕೆ ನಿನ್ನನ್ನು ಕೆಲಸಕ್ಕೆ ಕರೆಯೋದಿಲ್ಲ? ಆಯಪ್ಪ ಹೆಂಗಸರ ಹಿಂದೆ ಹೋಗುತ್ತಾನೆ. ಹೌದಾ? ನನ್ನ ಅಮ್ಮನಿಗೆ ಸ್ವಲ್ಪ ವಿಷಯ ಸಿಕ್ಕಿದರೆ ಸಾಕು, ವಠಾರದವರಿಗೆಲ್ಲ ಹೇಳುತ್ತಾರೆ. ಅವರು ಊರಿಗೆಲ್ಲ ಏನೇ ವಿಷಯ ಗೊತ್ತಿದ್ದರೂ ತಿಳಿಸುತ್ತಾರೆ. ಆದ್ದರಿಂದ ಮೊದಲು ಈ ಅಮ್ಮನ ಹತ್ತಿರ ಜಾಸ್ತಿ ಏನೂ ಮಾತನಾಡುವುದಿಲ್ಲ, ಅದರಲ್ಲೂ ನನ್ನ ಯಜಮಾನತಿಯ ಮನೆಯ ವಿಷಯವನ್ನು. ಅವರು ಒಬ್ಬರೇ ಇರುವುದರಿಂದ ವಠಾರದ ಹೆಂಗಸರುಗಳು ಹೇಳುತ್ತಾರೆ ಅವರು ಯಾರನ್ನೋ ಇಟ್ಟುಕೊಂಡಿದ್ದಾರೆ ಅಂತ. ಇನ್ನು ಕೆಲವರು ಅವರಿಗೆ ಗಂಡನೇ ಇಲ್ಲ ಅಂತ. ಇನ್ನು ಕೆಲವರು ಗಂಡ ಹೆಂಡತಿ ಇಬ್ಬರು ಡೈವರ್ಸ್ ತೆಗೆದುಕೊಂಡಿದ್ದಾರೆ ಅಂತ. ಪ್ರತಿದಿನ ನಾನು ಅವರ ಮನೆಗೆ ಹೋಗುತ್ತೇನೆ. ಅವರ ಮನೆಯಲ್ಲಿ ಒಬ್ಬರು ಗಂಡಸರು ಇಲ್ಲ. ಅವರು ತುಂಬ ಒಳ್ಳೆಯ ಹೆಂಗಸು. ನೀನಿನ್ನೂ ಚಿಕ್ಕವಳು, ಪ್ರಪಂಚ ಜ್ಞಾನ ನಿನಗೆ ಇಲ್ಲ. ಅವರು ಎಲ್ಲ ಆಟವನ್ನು ಆಡಿರುತ್ತಾರೆ ಅಂತ ನನ್ನ ಬಾಯನ್ನು ಮುಚ್ಚಿಸುತ್ತಿದ್ದರು. ಈ ಹೆಂಗಸರುಗಳ ಜೊತೆ ಜಾಸ್ತಿ ಮಾತನಾಡಬಾರದು, ಇಷ್ಟಿದ್ದರೆ ಅಷ್ಟು ಅಂತ ಹೇಳುತ್ತಾರೆ ಅಂದುಕೊಂಡು ನಾನು ಸುಮ್ಮನಾಗುತ್ತಿದ್ದೆ. 2 ದಿನವಾದ ಮೇಲೆ ನಾನು ಕೆಲಸಕ್ಕೆ ಹೋದೆ. ಆಗ ಯಜಮಾನತಿ ಒಬ್ಬರೇ ಕಾಂಪೌಂಡ್ನಲ್ಲಿ ಇರುವ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಅವರ ಮುಖ ಸಂಪೂರ್ಣವಾಗಿ ಬಾಡಿ ಹೋಗಿತ್ತು. ಅವರಿಗೆ ದುಃಖ ಆದಾಗ ಯಾವಾಗಲೂ ಗಿಡಗಳಿಗೆ ನೀರು ಹಾಕುವುದು, ಅವುಗಳ ಆರೈಕೆ ಮಾಡುವುದು ಮಾಡುತ್ತಾರೆ. ನಾನು ಅವರ ಕೈಯಿಂದ ಪೈಪನ್ನು ಹಿಡಿದುಕೊಂಡು ನೀರು ಹಾಕಿದ್ದೆ. ನಂತರ ಅವರು ಏನೂ ಮಾತನಾಡದೆ ಹೊರಟು ಹೋದರು. ಒಳಗೆ ಏನಾಯಿತು ಅಮ್ಮ ಅಂತ ಕೇಳಲು ಕೂಡ ಭಯ. ಎಷ್ಟೇ ಆಗಲಿ ಅವರು ದೊಡ್ಡವರು. ಅವರ ಮನೆಯ ವಿಷಯವನ್ನು ನಾನು ಕೇಳಿದರೆ ತಪ್ಪಾಗುತ್ತದೆ. ಅವರಾಗಿ ಅವರೇ ಹೇಳಿದರೆ ಅದಕ್ಕೆ ಒಂದು ಬೆಲೆ. ನಾನು ಯಾವಾಗಲೂ ನನ್ನ ಇತಿಮಿತಿಯಲ್ಲೇ ಇರುತ್ತಿದ್ದೆ. 2 ದಿನದಿಂದ ಕೆಲಸಕ್ಕೆ ಬಂದಿಲ್ಲ. ಆದ್ದರಿಂದ ತುಂಬ ಕೆಲಸವಿತ್ತು. ಎಲ್ಲ ಕೆಲಸ ಮಾಡುವ ಹೊತ್ತಿಗೆ ಸುಸ್ತಾಗಿಬಿಟ್ಟೆ. ಅಮ್ಮ ಅವರು ನನಗಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಬಸ್ಸಾರು ಮಾಡಿ ಊಟಕ್ಕೆ ಇಟ್ಟರು. ಇಷ್ಟು ಕೆಲಸವಾದ ಮೇಲೆ ಸುಸ್ತಾಗಿರುತ್ತದೆ. ಆಗ ಅವರು ನೀಡುವ ಊಟ ಅಮೃತದಂತೆ ಇರುತ್ತದೆ. ಅದಕ್ಕೆ ನಾನು ಚಿರಋಣಿ. ಜೀವನ ಒಂದು ಇಡೀ ಚದುರಂಗ. ಬಂದಿದ್ದನ್ನು ಎದುರಿಸಲೇಬೇಕು. ನನ್ನ ಅಪ್ಪ ಬೆಳಿಗ್ಗೆ ತುಂಬ ಒಳ್ಳೆಯವನು, ರಾತ್ರಿ ನೋಡಿದರೆ ಕುಡುಕ. ವಯಸ್ಸಿಗೆ ಬಂದ ಮಗಳಿದ್ದಾಳೆ. ಅವಳ ವಯಸ್ಸು ಮುಗಿದು ಹೋಗುತ್ತಿದೆ. ಬೇಗ ಮದುವೆ ಮಾಡಬೇಕು ಅನ್ನುವ ಯೋಚನೆ ಕೂಡ ಅವರಿಗೆ ಇಲ್ಲ. ಅಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮನೆ ಕೆಲಸ ಮಾಡಿ ಸಾಕುತ್ತಿದ್ದಳು. ನಾನು ಕೆಲಸಕ್ಕೆ ಬಂದ ಮೇಲೆ ಅವಳು ಈಗ ಆರಾಮವಾಗಿ ಬಿಟ್ಟಿದ್ದಾಳೆ. ಅವಳು ಕೂಡ ಅಕ್ಕಪಕ್ಕದ ಮನೆಯವರ ಜೊತೆ ಚಾಡಿ ಹೇಳಿಕೊಂಡು ಅವರ ಇವರ ಮನೆಯ ವಿಷಯವನ್ನು ಹೇಳಿಕೊಂಡು ಕುಳಿತಿರುತ್ತಾಳೆ. ವಯಸ್ಸಿಗೆ ಬಂದ ಮಗಳು, ಅವಳಿಗೂ ಕೂಡ ವಯಸ್ಸಾಗುತ್ತಿದೆ, ಮದುವೆ ಮಾಡಬೇಕು ಅನ್ನುವ ಆಲೋಚನೆ ಇಲ್ಲ. ದೇವರಿಗೆ ನನ್ನ ಇಡೀ ಬದುಕನ್ನು ಅರ್ಪಿಸಿ ಬದುಕುತ್ತಿದ್ದೇನೆ. ನನ್ನ ಅದೃಷ್ಟಕ್ಕೆ ಈಗ ನಾನು ಕೆಲಸ ಮಾಡುತ್ತಿರುವ ಜಾಗ ನನ್ನ ಸ್ವಂತ ಮನೆಯ ರೀತಿ ಇದೆ. ನನಗೆ ಹುಷಾರಿಲ್ಲದಿದ್ದರೆ ನನ್ನ ಆರೈಕೆ ಮಾಡುತ್ತಾರೆ. ಕಷ್ಟವಿದ್ದಾಗ ನನಗೆ ಸಮಾಧಾನ ಹೇಳುತ್ತಾರೆ. ಒಂದು ರೀತಿ ಹೋದ ಜನ್ಮದಲ್ಲಿ ನನ್ನ ತಾಯಿ ಆಗಿದ್ದರೇನೋ ಇವರು ಅಂತ ಅನಿಸುತ್ತದೆ. ಅಷ್ಟೊಂದು ಸೌಕರ್ಯ, ಅಷ್ಟೊಂದು ಒಳ್ಳೆಯದನ್ನು ನನಗಾಗಿ ಮಾಡುತ್ತಾರೆ. ಇಷ್ಟು ದಿನ ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದ ಭಗವಂತ ಮುಂದೆಯೂ ಕೂಡ ಒಳ್ಳೆಯದನ್ನು ಮಾಡುತ್ತಾನೆ ಅನ್ನುವ ನಂಬಿಕೆ ಇದೆ. ಅಮ್ಮ ಅವರ ತಲೆಗೆ ಮಸಾಜ್ ಮಾಡಿಕೊಟ್ಟೆ. ಮನೆಗೆ ಹೋಗಲು ತಯಾರಾದವಳನ್ನು ಇಲ್ಲೇ ಇದ್ದು ಬಿಡು, ಇಂದು ರಾತ್ರಿ ನಾನು ಊರಿಗೆ ಹೋಗಿ ಬರುತ್ತೇನೆ. ಮನೆಯನ್ನು ನೋಡಿಕೊಂಡು ಇದ್ದಂತೆ ಆಗುತ್ತದೆ. ಮನೆಗೆ ಬೀಗ ಹಾಕಲು ಸಾಧ್ಯವಿಲ್ಲ ಅಂತ ಹೇಳಿದರು. ಇದೇನು ಮೊದಲ ಬಾರಿ ಅಲ್ಲ. ವಾರಗಟ್ಟಲೆ ಈ ಮನೆಯಲ್ಲಿ ಇರುತ್ತಿದ್ದೆ. ಈ ಏರಿಯಾದಲ್ಲಿ ತುಂಬ ಕಳ್ಳತನಗಳು ಆಗುತ್ತದೆ. ಮನೆಯ ಬೀಗ ಹಾಕಿದರೆ ನನಗೆ ಏನೂ ಭಯವಿಲ್ಲ. ಧೈರ್ಯವಾಗಿ ನಾನು ಇರುವುದರಿಂದ ನನ್ನನ್ನು ಬಿಟ್ಟು ಹೋಗುತ್ತಿದ್ದರು. ಗೆಸ್ಟ್ ರೂಮಿನಲ್ಲಿ ಮಲಗು ಅಂತ. ನನ್ನಂಥವಳಿಗೆ ಎಂಥ ಅದೃಷ್ಟ. ಸ್ಲಮ್ ರೀತಿ ಇದೆ ನಮ್ಮ ಮನೆಗಳು, ವಠಾರದ ಮೂಲೆಯಲ್ಲಿ. ಇಲ್ಲಿ ನೋಡಿದರೆ ಇಷ್ಟು ದೊಡ್ಡ ಮನೆ, ಮೆತ್ತನೆಯ ಹಾಸಿಗೆ. ಚೆನ್ನಾಗಿ ಊಟ ಮಾಡಿ ಮಲಗಿದ್ದೆ. ಸಮಯ ನೆನಪಿಲ್ಲ. ಇದ್ದಕ್ಕಿದ್ದಂತೆ ಏನೋ ಶಬ್ದ ಆದಂತೆ ಅನಿಸಿದ್ದು ಮೇಲೆ ಹೇಳಲು ನೋಡಿದೆ. ಆದರೆ ಸಡನ್ನಾಗಿ ಯಾರೋ ನನ್ನನ್ನು ಹಿಡಿದುಕೊಂಡಂತೆ. ಹಾಗೆ ನನ್ನ ಮುಖದ ಮೇಲೆ ಬಟ್ಟೆ ಹಾಕಿದ್ದಾರೆ ಅಷ್ಟೇ ನೆನಪಿರುವುದು. ಎಚ್ಚರವಾದಾಗ ಬೆಳಗಾಗಿತ್ತು. ನನ್ನ ದೇಹ ನಂಜಾಗಿತ್ತು. ಮೈ ಮೇಲೆ ಬಟ್ಟೆ ಇರಲಿಲ್ಲ. ಸಡನ್ನಾಗಿ ನಾನು ಇರುವ ಜಾಗವನ್ನು ನೋಡಿ ಬೆಚ್ಚಿಬಿದ್ದೆ. ನಾನು ನನ್ನ ಗೆಸ್ಟ್ ರೂಮಿನಲ್ಲಿ ಇರಲಿಲ್ಲ. ಬದಲಿಗೆ ಅಮ್ಮ ಅವರ ಬೆಡ್ರೂಮಿನಲ್ಲಿ ಇದ್ದೆ.
ಹಾಗಾದರೆ ರಾತ್ರಿ ಯಾರು ನನ್ನನ್ನು ಬಳಸಿಕೊಂಡಿದ್ದಾರೆ, ನನ್ನ ದೇಹವನ್ನು ನನಗೆ ತಿಳಿಯದಂತೆ ಅಂತ ದುಃಖವಾಯಿತು. ಜೋರಾಗಿ ಅಳಲು ಶುರು ಮಾಡಿದೆ. ಪುನಃ ಕಾಣದ ಕೈಗಳು ಬಂದು ನನ್ನ ಕಣ್ಣೀರನ್ನು ಒರೆಸಿದ್ದು. ನಾನು ಕೇವಲ ದೈಹಿಕ ಸುಖಕ್ಕಾಗಿ ಬಂದಿಲ್ಲ, ನಿನ್ನನ್ನು ಇಷ್ಟಪಡುತ್ತೇನೆ, ನಿಜವಾಗಲೂ ಕೂಡ ನಿನ್ನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದರು. ಅವರ ಮಾತಿಗೆ ನಾನು ಬೆಚ್ಚಿಬಿದ್ದೆ. ನನಗೆ ಅವರು ಯಾರು ಅಂತ ತಿಳಿದಿಲ್ಲ. ಆ ದುಃಖದಲ್ಲೂ ನಾನು ನೀವ್ಯಾರು ಅಂತ ಕೇಳಿದೆ. ಆಗ ಅವರು ನಾನು ಈ ಮನೆಯ ಯಜಮಾನ ಅಂತ ಹೇಳಿದರು. ನಿನ್ನನ್ನು ನಾನು ಮದುವೆ ಆಗುತ್ತೇನೆ. ಮೊದಲ ಸಲ ನಿನ್ನನ್ನು ನೋಡಿದಾಗ ನನಗೆ ನಿನ್ನ ಮೇಲೆ ಪ್ರೀತಿ ಆಗಿತ್ತು, ಆದರೆ ಅದನ್ನು ಹೇಳಿಕೊಳ್ಳಲು ಸರಿಯಾದ ಸಮಯ ಸಿಕ್ಕಿಲ್ಲ. ನಾನು ಭಯದಿಂದ, ನೀವು ನಮ್ಮ ಯಜಮಾನತೆ ಅಮ್ಮ ಅವರ ಗಂಡನ? ಆತ ಹೌದು ಅಂತ ಹೇಳಿದ. ಇನ್ನೂ ಭಯ ಶುರುವಾಯಿತು. ಅವರಿಗೆ ನಾನು ಮೋಸ ಮಾಡಿದಿನ, ತಾಯಿಯ ರೀತಿ ಇದ್ದರು ಅಂತ. ನೀನು ಅವರಿಗೆ ಮೋಸ ಮಾಡಿಲ್ಲ, ಸಹಾಯ ಮಾಡುತ್ತಿದ್ದೀಯ. ನಮ್ಮಿಬ್ಬರಿಗೆ ಮಗುವಾದರೆ ಅದನ್ನು ಅವರಿಗೆ ಕೊಡೋಣ. ಅವರಿಗೆ ನನ್ನ ಜೊತೆ ಬದುಕಲು ಇಷ್ಟವಿಲ್ಲ. ನಾವಿಬ್ಬರು ತುಂಬ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡ ಮೇಲೆ ಮಕ್ಕಳಾಗಿಲ್ಲ. ಮಕ್ಕಳಿಲ್ಲದ ಬದುಕು ಬರಡು ಅಂತ ಯಾವಾಗಲೂ ಅಳುತ್ತಿರುತ್ತಾರೆ. ನೀನು ಒಳ್ಳೆಯ ಮನಸ್ಸು ಮಾಡಿದರೆ ಅವಳು ಕೂಡ ನೆಮ್ಮದಿಯಾಗಿ ಬದುಕುತ್ತಾಳೆ ಅಂತ ಹೇಳಿದರು. ನನಗೂ ಕೂಡ ಅದು ಸರಿ ಅಂತ ಅನಿಸಿತು. ನಿಜ, ಅವರಿಗೆ ಮಕ್ಕಳಿಲ್ಲ, ತುಂಬ ಪರದಾಡುತ್ತಿದ್ದಾರೆ. ನಾನೇನೂ ಮಾತನಾಡಲಿಲ್ಲ. ನಂತರ ಅವರು ಎದ್ದು ಫ್ರೆಶ್ ಆಗಿ ರೆಡಿಯಾಗು, ನಿನ್ನ ಮೇಲೆ ದೈಹಿಕವಾಗಿ ಅಚ್ಚುತೊರೆಯ ನಡೆಸುವ ಉದ್ದೇಶ ಇರಲಿಲ್ಲ. ಮೊದಲ ಬಾರಿ ನೀನು ಏನು ಹೇಳಿದರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಪ್ಲೀಸ್ ನನ್ನನ್ನು ಮದುವೆ ಆಗು, ನನ್ನ ಮಗುವಿಗೆ ತಾಯಿಯಾಗು. ಆಗ ತಲೆಯಲ್ಲಿ ಯೋಚನೆ ಬಂತು. ನೀವು ಊರಿಗೆ ಬಂದಾಗ ಅಮ್ಮ ಅವರು ಅದಕ್ಕೆ ನನ್ನನ್ನು ಕೆಲಸಕ್ಕೆ ಬರಬೇಡ ಅಂತ ಹೇಳುತ್ತಾ ಇದ್ದಿದ್ದು. ಅವರಿಗೂ ಗೊತ್ತಾ ನೀವು ನನ್ನನ್ನು ಇಷ್ಟಪಡುತ್ತಾ ಇರುವುದು ಅಂತ ಕೇಳಿದೆ. ಹೌದು, ಮೊದಲು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ. ನಾನು ನಿನ್ನನ್ನು ಇಷ್ಟಪಟ್ಟಿದ್ದು. ಈಗ ಅವಳೇ ನೀವಿಬ್ಬರು ಚೆನ್ನಾಗಿರಿ ಅಂತ ಹೋಗಿದ್ದಾಳೆ. ಮತ್ತು ಇನ್ನೇನು ಸಮಸ್ಯೆ? ಪುನಃ ಇಂದು ದೈಹಿಕವಾಗಿ ಇಬ್ಬರೂ ಸೇರಿದೆವು. ಈ ಬಾರಿ ನನಗೆ ಅಷ್ಟೊಂದು ಕಷ್ಟವಾಗಲಿಲ್ಲ. ಹೇಗಿದ್ದರೂ ಒಮ್ಮೆ ಆಗಿಬಿಟ್ಟಿದೆ ಅಲ್ಲವೇ ಅಂತ. ಇಷ್ಟು ಅದ್ಭುತವಾಗಿರುತ್ತದೆ ದೈಹಿಕವಾದ ಕ್ರಿಯೆ ಅಂತ ನನಗೆ ತಿಳಿದಿರಲಿಲ್ಲ. ನಾವಿಬ್ಬರು ಒಂದಾದೆವು. ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಆಲೋಚನೆ, ಅಮ್ಮ ಅವರಿಗೆ ಒಂದು ಮುದ್ದಾದ ಮಗುವನ್ನು ಕೊಡೋಣ ಅನ್ನುವುದು. ಮದುವೆ ಅನ್ನೋದು ದೂರದ ಮಾತು. ಅವರ ಮನೆಯ ಕೆಲಸದವಳು. ಸಮಾಜ ಏನು ಅಂದರೂ ಪರವಾಗಿಲ್ಲ. ಅಮ್ಮ ಅವರ ಒಂಟಿತನಕ್ಕೆ ಮದ್ದಾಗಿ ಅವರಿಗೆ ಒಂದು ಮಗುವನ್ನು ಕೊಡಬೇಕು ಅಂತ ಬಯಸಿದೆ. ಅದಕ್ಕಾಗಿ ನಾನು ದೈಹಿಕವಾಗಿ ಸಹಕರಿಸಿದೆ. ಇದಾದ 2 ದಿನಕ್ಕೆ ಅಮ್ಮ ಅವರು ಬಂದರು. ಅವರು ಬಂದ ನಂತರ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳಲು ಶುರು ಮಾಡಿದೆ. ನನ್ನ ಮುಖದ ಮೇಲೆ ಮೈ ಮೇಲೆ ಇದ್ದ ಗಾಯದ ಗುರುತುಗಳನ್ನು ನೋಡಿ ಅವರಿಗೆ ಅರ್ಥವಾಯಿತು. ಅವರ ಗಂಡನ ಕೆನ್ನೆಗೆ ಹೊಡೆದರು. ಏನು ನಿಮ್ಮದು? ನಾನು ಹೇಳಿದ್ದೆ ಅಲ್ಲವೇ ಸರೋಗಸಿ ಮದರನ್ನು ಹುಡುಕುತ್ತೇನೆ ಅಂತ. ಮತ್ತೆ ಇಷ್ಟು ಆತುರ ಏಕೆ? ಅವರ ಗಂಡ ಸ್ವಲ್ಪ ಬೇಸರ ಮಾಡಿಕೊಂಡು, ಸರೋಗಸಿಯು ತುಂಬ ಆಗಿದೆ ಅಲ್ಲವೇ? ನಮಗೆ ಮಗು ಬೇಕೇ ಬೇಕು, ಅದು ನಿನಗೂ ಗೊತ್ತು. ಮಗುವಿಗಾಗಿ ಅವಳ ಜೊತೆ ಸೇರಿದ್ದು. ಮಗುವಿಗಾಗಿ? ಒಂದು ಹುಡುಗಿಯ ಜೀವನವನ್ನು ಹಾಳು ಮಾಡುವ ಅಧಿಕಾರ ನಿಮಗಿಲ್ಲ. ಅವಳು ಮುಗ್ಧೆ. ಮಗು ಆದ ಮೇಲೆ ಅವಳ ಜೊತೆ ನಾವೇ ಒಂದು ಹುಡುಗನನ್ನು ಹುಡುಕಿ ಮದುವೆ ಮಾಡೋಣ. ಅವಳು ನೆಮ್ಮದಿಯಾಗಿ ಬದುಕುತ್ತಾಳೆ ಅಂತ ಹೇಳಿದರು. ಅಮ್ಮನವರಿಗೆ ಏನೋ ಆಲೋಚನೆ ಬಂದು ತಿಳಿದಿಲ್ಲ. ಚೆನ್ನಾಗಿ ರೆಡಿಯಾಗು ಅಂತ ರೇಷ್ಮೆ ಸೀರೆ ಕೊಟ್ಟರು. ಅವರ ಗಂಡನನ್ನು ರೆಡಿ ಮಾಡಿಸಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ಪುರೋಹಿತರ ಎದುರು ಇವರಿಬ್ಬರಿಗೂ ಮದುವೆ ಮಾಡಿ ಅಂತ ಹೇಳಿದರು. ಅವರು ಗೊತ್ತಿರುವ ಪುರೋಹಿತರೇ ಆಗಿದ್ದರಿಂದ, ಅಮ್ಮವರೇ, ನೀವು ಇರಬೇಕಾದಾಗ ನಿಮ್ಮ ಮನೆ ಕೆಲಸದವಳ ಜೊತೆ 2ನೇ ಮದುವೆ? ಅದಕ್ಕೆ ಅವಳು ನನ್ನ ತಂಗಿ ಅಂತ ಹೇಳಿದರು. ಕೆಲಸದವಳಲ್ಲ. ಮದುವೆ ತುಂಬ ಸುಸೂತ್ರವಾಗಿ ನಡೆಯಿತು. ಜೀವನದಲ್ಲಿ ಮದುವೆ ಆಗುವುದಿಲ್ಲ ಅಂತ ಅಂದುಕೊಂಡವಳಿಗೆ ನಾನು ಕೆಲಸ ಮಾಡುತ್ತಿರುವ ಅಷ್ಟು ದೊಡ್ಡ ಬಂಗಲೆಯ ಮನೆಯ ಓನರ್ ಜೊತೆ ಮದುವೆ ಆಯಿತು. ಅವರ ಕಾಲಬುಡದಲ್ಲಿ ಇಟ್ಟರೂ ಸಾಕು.
ನನಗೆ ಹೆಂಡತಿ ಎನ್ನುವ ಸ್ಥಾನ ಬೇಕಾಗಿಲ್ಲ ಅನ್ನುವುದು ಮನಸ್ಸಿನಲ್ಲಿ ಇತ್ತು. ಕೇವಲ ನನ್ನ ಅಮ್ಮನವರು ಮಾತ್ರ ಅವರ ಹೆಂಡತಿ. ಮನಸ್ಸಿನಲ್ಲಿ ಸಾವಿರ ಆಲೋಚನೆಗಳು ಬಂದರು. ಅವರಿಗೆ ಒಂದು ಮಗುವನ್ನು ಎತ್ತುಕೊಡಬೇಕು, ಅವರ ಸಂಸಾರ ಚೆನ್ನಾಗಿ ಇರುವಂತೆ ಮಾಡಬೇಕು ಅನ್ನುವುದು ನನ್ನ ಮನಸ್ಸಿನಲ್ಲಿ ಓಡುತ್ತಿತ್ತು. ಅದೇ ರೀತಿ ಆಯಿತು. ಮದುವೆಯಾದ ನಂತರ ಮನೆಗೆ ಕರೆದುಕೊಂಡು ಬಂದರು. ಇದೆಲ್ಲ ಕನಸು ಅಂತ ಅನಿಸುತ್ತಿತ್ತು. ಅಪ್ಪ ಅಮ್ಮನಿಗೆ ತುಂಬ ಖುಷಿಯಾಯಿತು. ಅವರು ಕೂಡ ದೊಡ್ಡ ಬೀಗರು ಅಂತ ಬಂದು ತುಂಬ ಬಿಲ್ಡಪ್ಪನ್ನು ಇಂದು ತೆಗೆದುಕೊಂಡರು. ಆದರೆ ನನಗೆ ಅವರ ಆ ನಡವಳಿಕೆಗಳು ಇಷ್ಟವಾಗಿಲ್ಲ. ಏಕೆಂದರೆ ಇದು ನನ್ನ ಯಜಮಾನತಿ ಅಮ್ಮ ಅವರ ಅಧಿಕಾರ. ನಾನು ಈ ಮನೆಯಲ್ಲಿ ಕೆಲಸ ಮಾಡುವವಳು. ನನ್ನ ಉದ್ದೇಶ ಅವರ ಮಡಿಲಿಗೆ ಒಂದು ಮಗುವನ್ನು ಹಾಕುವುದು. ಆ ನಂತರ ಈ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ನಾನು ಅವರಿಗೆ ಎಂದೂ ಕೂಡ ಸರಿಸಮಾನ ಅಲ್ಲ. ಅವರು ನನ್ನನ್ನು ಚಿಕ್ಕವಳಾದ ದಿನದಿಂದಲೂ ಕೂಡ ತುಂಬ ಪ್ರೀತಿಯಿಂದ ನನ್ನನ್ನು ಸಾಕಿದ್ದಾರೆ. ಅನ್ನ ನೀಡಿದ ಮನೆ, ಆರೈಕೆ ನೀಡಿದ ಮನೆ. ನನಗೆ ಭಯವಾಗುತ್ತಿತ್ತು, ಎಲ್ಲಿ ಅಮ್ಮ ಅವರಿಗೆ ಒಂದು ರೀತಿ ಮುಜುಗರ ಆಗುತ್ತದೆ ಈ ಸಮಾಜದಲ್ಲಿ ಅಂತ. ಪ್ರತಿ ರಾತ್ರಿ ನಾನು ಮತ್ತು ನನ್ನ ಗಂಡ ಒಂದೇ ರೂಮಿನಲ್ಲಿ ಮಲಗುತ್ತಿದ್ದೆವು. ನನಗೆ ತುಂಬ ಸಂಕಟವಾಗುತ್ತಿತ್ತು. ಅಮ್ಮ ಅವರು ಬೇರೆ ರೂಮಿನಲ್ಲಿ ಮಲಗುತ್ತಿದ್ದರು. 2 ತಿಂಗಳಿಗೆ ನಾನು ಪ್ರೆಗ್ನೆಂಟ್ ಅನ್ನುವ ವಿಷಯ ತಿಳಿಯಿತು. ಆಗ ಮನೆಯಲ್ಲಿ ತುಂಬ ಸಡಗರ. ನನ್ನ ಗಂಡ ಮತ್ತು ನನ್ನ ಯಜಮಾನತಿ ಅಮ್ಮ ನನ್ನನ್ನು ಕೆಳಗಡೆ ಕೂರಲು ಕೂಡ ಬಿಡುತ್ತಿರಲಿಲ್ಲ. ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ತುಂಬ ವರ್ಷಗಳ ಅವರ ಕನಸು ಈಗ ಈಡೇರುತ್ತಿತ್ತು. ಕೇವಲ ಮಗುವಿಗಾಗಿ ಅಂತ ಸಂಬಂಧ ಶುರುವಾಗಿದ್ದು ಈಗ ಬಾಂಧವ್ಯ, ಪ್ರೀತಿ, ವಿಶ್ವಾಸಗಳು ಮೂಡಿವೆ. ಮಗುವಿನ ಮೇಲೆ ಆಸೆ ಮೂಡಿದರೂ ಈ ಮಗು ತ್ಯಾಗಕ್ಕೆ, ಅರ್ಪಣೆಗೆ ಅಂತ ಹುಟ್ಟಿರುವುದು. ನನ್ನ ಮಗು ಅಲ್ಲ ಅಂತ ಆದಷ್ಟು ಆ ಮಗುವಿನ ಮೇಲೆ ಆಸೆಯನ್ನು ಬೆಳೆಸಿಕೊಳ್ಳುವುದನ್ನು ಕಡಿಮೆ ಮಾಡಿದೆ. ಆದರೂ ತಾಯ್ತನದ ಕ್ಷಣಗಳೇ ಬೇರೆ. ನಾವು ಆಸೆ ಪಡದೇ ಹೋಗಲಿ ಮನಸ್ಸಿಗೆ ಅನುಭವ ಬಂದೇ ಬರುತ್ತದೆ. ಶ್ರೀಮಂತ ಕೂಡ ನನಗೆ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಊರಿನ ಎಲ್ಲ ಜನರು, ನಂಟರುಗಳನ್ನು ಕರೆದು ಪ್ರತಿಯೊಬ್ಬರೂ ಕೇಳುತ್ತಾ ಇದ್ದಿದ್ದು ಒಂದೇ ಮಾತು, ಎಷ್ಟು ಅದೃಷ್ಟ ಮಾಡಿದ್ದಳು ಈ ಹುಡುಗಿ ಅಂತ. ನನ್ನ ಯಜಮಾನತಿ ಅಮ್ಮನ ಕಡೆ ನೋಡಿ ನಿಟ್ಟುಸಿರು ಬಿಡುತ್ತಿದ್ದರು. ಸ್ವಂತ ತಾಯಿಯೂ ಅಷ್ಟೊಂದು ಆರೈಕೆ ಮಾಡುತ್ತಿರಲಿಲ್ಲ. ಅಷ್ಟೊಂದು ಆರೈಕೆ ಮಾಡಿದರು. ಇವರುಗಳ ಪೂಜೆ, ಪ್ರಾರ್ಥನೆ, ಪ್ರೀತಿ, ವಿಶ್ವಾಸದಿಂದ ಸುಖವಾಗಿ ಡೆಲಿವರಿ ಆಯಿತು. ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದೆ. ಮಗುವಿನ ಮುಖ ನೋಡಿ ಬಿಟ್ಟು ಹೋಗಲು ಮನಸ್ಸಾಗಿಲ್ಲ. ಆದರೆ ಇನ್ನೊಂದೆರಡು ದಿನ ಇದ್ದರೆ ಅದರ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದು ಬಿಡುತ್ತದೆ ಅಂತ ಅದರಿಂದ ದೂರ ಹೋಗಲು ಪ್ರಯತ್ನಿಸಿದೆ. ಹೊರಗೆ ಹೋಗುತ್ತಿದ್ದೆ. ಅಷ್ಟರಲ್ಲಿ ಡಾಕ್ಟರ್ ಜೊತೆ ಯಜಮಾನತಿ ಅಮ್ಮ ಮಾತನಾಡುತ್ತಿದ್ದ ಮಾತುಗಳನ್ನು ಕೇಳಿ ಬೆಚ್ಚಿಬಿದ್ದೆ. ಅಯ್ಯೋ, ಇಷ್ಟು ದೊಡ್ಡ ವಿಷಯವಿದೆ, ನನಗೆ ತಿಳಿದೇ ಇಲ್ಲ. ನನ್ನ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲವಲ್ಲ. ಅದೇನೆಂದರೆ ಅಮ್ಮ ಅವರಿಗೆ ಫೈನಲ್ ಸ್ಟೇಜ್ ಯೂಟ್ರಸ್ ಕ್ಯಾನ್ಸರ್ ಇದೆಯಂತೆ. ಅದಕ್ಕೆ ಮಕ್ಕಳಾಗಿಲ್ಲ. ಈಗ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಡಾಕ್ಟರ್ ಹೇಳುತ್ತಿದ್ದರು. ಅಮ್ಮ ಅವರು ಖುಷಿಯಿಂದ ಹೇಳುತ್ತಿದ್ದಾರೆ, ಅಯ್ಯೋ, ನನ್ನ ಗಂಡನ ಮಗುವನ್ನು ನೋಡಿದೆ, ಅದರಲ್ಲೂ ಗಂಡು ಮಗು. ಆ ಮನೆಯ ವಂಶ ಬೆಳೆಸುತ್ತಾನೆ. ಇನ್ನು ನನ್ನ ಪ್ರಾಣದ ಅವಶ್ಯಕತೆ ಇಲ್ಲ. ನಾನು ತಂಗಿಯಂತೆ ಅಂದುಕೊಂಡಿದ್ದವಳು ಈಗ ನನ್ನ ಗಂಡನ ಹೆಂಡತಿ ಆಗಿದ್ದಾಳೆ. ನನ್ನ ಅವಶ್ಯಕತೆ ಈಗ ಯಾರಿಗೂ ಇಲ್ಲ. ಹಿಂದೆ ಪ್ರಾಣ ಹೋದರೂ ಕೂಡ ಪರವಾಗಿಲ್ಲ ಅಂತ ಹೇಳುತ್ತಿದ್ದರು. ಈ ಮಾತುಗಳನ್ನು ಕೇಳಿ ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಎಷ್ಟು ಅತ್ತರೂ ಕೂಡ ಸಮಾಧಾನವಿಲ್ಲ. ಈ ಸುಂದರವಾದ ಬದುಕಿಗೆ ಅಡಿಪಾಯ ಹಾಕಿದವರು ಅಮ್ಮ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ನಿರ್ಣಯ ಮಾಡಿದೆ. ಮನೆ ಬಿಟ್ಟು ಹೋದರೆ ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ ಅಂತ ಬಂದು ಅದೇ ಹಾಸಿಗೆ ಮೇಲೆ ಕುಳಿತು, ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಬೇಗ ಡಿಸ್ಚಾರ್ಜ್ ಆಯಿತು. ಸ್ವಲ್ಪ ದಿನಗಳಲ್ಲೇ ನಾನು ಮನೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಅಮ್ಮ ಅವರು ದೇವರ ಮನೆ, ಮಗುವಿನ ಆರೈಕೆ ಅಷ್ಟೇ. ಉಳಿದ ಎಲ್ಲ ಜವಾಬ್ದಾರಿಗಳಿಂದ ಅವರನ್ನು ಮುಕ್ತಗೊಳಿಸಿದೆ. ಅವರು ನೆಮ್ಮದಿಯಾಗಿ ಇದ್ದರು. ಈ ಮಧ್ಯೆ ನನಗೆ ಅವಳಿ ಜವಳಿ ಹೆಣ್ಣು ಮಕ್ಕಳಾದರು. ಈಗ ಅವರ ಖುಷಿ ಇನ್ನೂ ಕೂಡ ಹೇಳತೀರದು. ಅಮ್ಮನಿಗೆ ಹೆಣ್ಣು ಮಕ್ಕಳೆಂದರೆ ತುಂಬ ಇಷ್ಟ. ನಿಮ್ಮ ಹತ್ತಿರ ಇರುವುದು ಇನ್ನು ಸ್ವಲ್ಪ ದಿನಗಳೇ ಅಂತ ಡಾಕ್ಟರ್ ಅಂದು ಅಮ್ಮನಿಗೆ ಹೇಳಿದ್ದರು. ಆದರೆ ಇಷ್ಟು ವರ್ಷಗಳಾಗಿದ್ದರೂ ಅವರು ಆರೋಗ್ಯವಾಗಿದ್ದಾರೆ. ನನಗೆ ತಿಳಿಯದೆ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಅಮ್ಮನ ಜೊತೆ ನನ್ನ ಮನೆಯವರು ಕೂಡ ನನಗೆ ಗೊತ್ತಾಗದಂತೆ ಈ ವಿಷಯವನ್ನು ಮೇಂಟೈನ್ ಮಾಡುತ್ತಾರೆ.
ಅವರಿಗೆ ಕ್ಯಾನ್ಸರ್ ಇರುವ ವಿಷಯ ತಿಳಿದರೆ ತುಂಬ ದುಃಖವಾಗುತ್ತದೆ. ನನಗೆ ಅಂತ ನಾನು ಕೂಡ ಗೊತ್ತಿದ್ದು ಗೊತ್ತಿಲ್ಲದವಳಂತೆ ಸುಮ್ಮನಿದ್ದೇನೆ. ಆದರೂ ಕೂಡ ಅಮ್ಮ ಆರೋಗ್ಯವಾಗಿ ಇದ್ದಾರೆ. ಈ ಮಕ್ಕಳು ಮನೆಗೆ ಬಂದ ಸಮಯ, ನಾವುಗಳು ಅವರಿಗೆ ತೋರಿಸುತ್ತಿರುವ ಪ್ರೀತಿ ಅವರ ಆಯುಷ್ಯನ್ನು ಇನ್ನೂ ಹೆಚ್ಚು ಮಾಡುತ್ತಿದೆ. ನಮ್ಮ ಮನೆ ಈಗ ನಂದನವನವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.